ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತವೃಂದಕ್ಕೆ. ಹುಚ್ಚಾಸ್ಪತ್ರೆಯಲ್ಲಿ ಇರುವವರನ್ನು ನಾವು ಮನೋರೋಗಿಗಳು ಎಂದು ಕರೆಯುತ್ತೇವೆ. ಆದರೆ ನಿಜ ಜೀವನದಲ್ಲಿ ನಾವು 100ಕ್ಕೆ 90 ಭಾಗ ಮನೋರೋಗಿಗಳೇ. ನಮ್ಮಲ್ಲಿರುವ ಅಜ್ಞಾನದಿಂದ ಮನಸ್ಸಿನ ಮೇಲೆ ಅನೇಕ ಗಾಯಗಳನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಿರುತ್ತೇವೆ. ಬದುಕು ನಶ್ವರ ಎಂದಿದ್ದರೂ ನಾವು ನಮ್ಮದೆಲ್ಲವನ್ನು ಎಲ್ಲ ವಸ್ತುವನ್ನು ತೊರೆದು ಬಾರದ ಲೋಕಕ್ಕೆ ಹೋಗಲಿದ್ದೇವೆ ಎಂಬ ಸತ್ಯದ ಸಂಗತಿ ಎಲ್ಲರಿಗೂ ತಿಳಿದಿರುವಂತಹುದೇ. ಜೀವನದಲ್ಲಿ ಅತಿ ಶ್ರೇಷ್ಠವಾದ ಕಾಲವೆಂದರೆ ಯೌವನ. ದೇಹದಲ್ಲಿ ಶಕ್ತಿ ತುಂಬಿರುತ್ತದೆ, ಮನಸ್ಸಿನಲ್ಲಿ ಉತ್ಸಾಹ ತುಂಬಿರುತ್ತದೆ. ಏನಾದರೂ ಸಾಧಿಸಬೇಕೆಂಬ ಛಲ, ಶ್ರದ್ಧೆ, ಆತ್ಮಶಕ್ತಿ ಇದರೊಂದಿಗೆ ಮೆದುಳು ಚುರುಕಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಜೀವನದ ಅಮೂಲ್ಯ ಸಮಯವನ್ನು ಸದುಪಯೋಗ ಮಾಡಿಸಿಕೊಳ್ಳುವವರು ಬಹಳ ಕಡಿಮೆ. ಯಾವುದಾದರೊಂದು ಸಾಧನೆಯ ಮಾರ್ಗ ಹಿಡಿಯಲು ಬಯಸಿದವನಿಗೆ ಜ್ಞಾನ ವಿಕಾಸಕ್ಕೆ ಸಹಾಯ ಮಾಡುವ ಮೇಧಾಶಕ್ತಿ ಬೇಕಾಗುತ್ತದೆ. ಇದನ್ನು ಪಡೆಯಲು ಸ್ವಪ್ರಯತ್ನದೊಂದಿಗೆ ಭಗವಂತನ ಹಾರೈಕೆಯೂ ಮುಖ್ಯವಾಗಿ ಬೇಕಾಗಿರುತ್ತದೆ. ಪ್ರಾಮಾಣಿಕ ದುಡಿಮೆ ಜೊತೆಗೆ ಭಾವನಾ ಸಹಕಾರ ಎರಡೂ ಹೊಂದಿ ಸಾಮಾಜಿಕ ಜೀವನದಲ್ಲಿ 4 ಜನರಿಗೆ ಉಪಯೋಗವಾಗುವಂತಹ ಕಾರ್ಯನಿರ್ವಹಿಸುತ್ತಿರುವವರಲ್ಲಿ ಡಾಕ್ಟರ್ ವಿಶಾಲರಾವ್ ಒಬ್ಬರು. ಡಾಕ್ಟರ್ ವಿಶಾಲರಾವ್ ಕತ್ತು ಮತ್ತು ತಲೆಗೆ ಸಂಬಂಧಪಟ್ಟ ಕ್ಯಾನ್ಸರ್ ರೋಗದ ಸರ್ಜನ್. ಇವರು ಲತಾರಾವ್ ಮಗನಾಗಿ ಮಂಗಳೂರಿನಲ್ಲಿ ಜನಿಸಿದರು. ಈಗ ಕಾರ್ಯನಿಮಿತ್ತ ಬೆಂಗಳೂರಿನಲ್ಲಿ ನೆಲೆಸಿ HCGಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ಆದವರು ಯಾವಾಗಲೂ ವೈಜ್ಞಾನಿಕವಾಗಿ ಚಿಂತಿಸುವವರು. ಶ್ರೀ ಶಿರಡಿ ಸಾಯಿಬಾಬಾ ಮತ್ತು ಶ್ರೀ ಸತ್ಯಸಾಯಿಬಾಬಾ ವಿಶೇಷವಾಗಿ ಇವರಿಗೆ ಅನುಗ್ರಹ ಮಾಡಿದ್ದಾರೆ. ಇವರ ಹೃದಯ ಸಿಂಹಾಸನದಲ್ಲಿ ಆಸೀನರಾಗಿ ಪ್ರೇರಣೆ ಶಕ್ತಿಯಾಗಿ ಕಂಡುಬಂದಿದ್ದಾರೆ. ಇವರ ಪ್ರತಿ ಕಾರ್ಯಕ್ಕೂ ಸೂತ್ರಧಾರನಾಗಿ ಜ್ಞಾನವೆಂಬ ಜ್ಯೋತಿಯನ್ನು ಕರುಣಿಸಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡಲು ಸಹಾಯವಾಗುವಂತೆ ಬೆಳಕು ಚೆಲ್ಲಿದ್ದಾರೆ. ಇದರಿಂದ ಅನೇಕ ರೋಗಿಗಳಿಗೆ ಇವರು ದಾರಿದೀಪವಾಗಿದ್ದಾರೆ. ಇವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ವೈಜ್ಞಾನಿಕವಾಗಿ ಚಿಕಿತ್ಸೆ ನೀಡಿದರೂ ಅದರ ಹಿಂದೆ ಆದ್ಯಶಕ್ತಿ ಮುನ್ನಡೆಸಿಕೊಂಡು ಈ ಅನುಗ್ರಹಕ್ಕೆ ಪಾತ್ರರಾಗಿರುವ ಡಾಕ್ಟರ್ ವಿಶಾಲರಾವ್ ಬಾಬನ ಪ್ರೀತಿ ಮತ್ತು ಕರುಣೆಯೇ ಕಾರಣ ಎಂದು ಅಂದುಕೊಳ್ಳಬಹುದು. ಶ್ರೀ ಶಿರಡಿ ಬಾಬಾ ಮತ್ತು ಶ್ರೀ ಸತ್ಯಸಾಯಿಬಾಬಾ ಇಬ್ಬರು ಅನೇಕ ವಿಸ್ಮಯ ತರುವಂತಹ ಅನುಭವ ನೀಡಿದ್ದಾರೆ. ವೈದ್ಯಕೀಯ ಕ್ಷೇತ್ರಕ್ಕೆ ಸವಾಲಾಗಿರುವ ಸಂಗತಿಗಳು ನಡೆದಿದೆ. ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಬಂದಾಗ ರಕ್ಷಣೆ ನೀಡಿದ್ದಾರೆ. ಇವರನ್ನು ಸಾಧನವಾಗಿಟ್ಟುಕೊಂಡು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವ ರೋಗಿಗಳಿಗೆ ದೀನವತ್ಸಲನಾಗಿ ಕಂಡುಬಂದಿದ್ದಾರೆ. ಬಾಬಾ ಇವರೊಂದಿಗೆ ಇದ್ದಾರೆ ಎಂದು ಖಚಿತವಾಗಿ ಹೇಳಲು ಸಾಕ್ಷಾತ್ಕಾರವಾಗಿದೆ. ಬಾಬಾ ನೀಡಿದ ಅನುಭವ ಅಮೃತ ಸವಿದಷ್ಟು ರುಚಿ. ಎಷ್ಟು ಅನುಭವವಾದರೂ ಮತ್ತಷ್ಟು ಬೇಕೆನ್ನುವಂತಹ ಬಯಕೆ. ಇದುವರೆಗೆ ಡಾಕ್ಟರ್ ವಿಶಾಲರಾವ್ ಅವರ ತಾಯಿಗೆ ಬಾಬಾ ಹೇಗೆ ಅನುಭವ ಮಾಲಿಕೆಯನ್ನು ನೀಡಿದ್ದಾರೆ ಎಂದು ತಿಳಿದುಕೊಂಡೆವು. ಈಗ ಡಾಕ್ಟರ್ ವಿಶಾಲರಾವ್ ಅವರಿಗೆ ಯಾವ ರೀತಿ ಬಾಬಾ ಕಂಡುಕೊಂಡಿದ್ದಾರೆ ಎಂದು ತಿಳಿಸಲು ಇಚ್ಛಿಸುತ್ತೇನೆ. ಭಗವಂತ 2 ಸಾರಿ ನಗುತ್ತಾನಂತೆ, ಏಕೆಂದರೆ ರೋಗಿಯಾದವನು ಸದ್ಯದಲ್ಲೇ ಇಹಲೋಕದ ಯಾತ್ರೆಯನ್ನು ಮುಗಿಸಲಿದ್ದಾನೆ ಎಂದು ತಿಳಿಯದ ವೈದ್ಯ ಭರವಸೆಯ ಮಾತುಗಳನ್ನು ಹೇಳಿ ಖಂಡಿತ ಇವನು ಪೂರ್ತಿಯಾಗಿ ಗುಣಮುಖನಾಗುತ್ತಾನೆ ಎಂದು ಹೇಳುತ್ತಾರೆ. ಆದರೆ ದೈವಚಿತ್ತ ಬೇರೆ ಇರುತ್ತದೆ. ಕೆಲವೇ ಕ್ಷಣದಲ್ಲಿ ಭಗವಂತ ಅವನ ಅಂತಿಮ ಯಾತ್ರೆಯನ್ನು ಮುಗಿಸುತ್ತಾನೆ. ಮತ್ತೊಂದು ಉದಾಹರಣೆ ಹೀಗಿದೆ. ಇಬ್ಬರು ಅಣ್ಣ ತಮ್ಮಂದಿರು ಭೂಮಿಗಾಗಿ ಜಗಳವಾಡುತ್ತಿರುತ್ತಾರೆ. ಆದರೆ ಜಗದೀಶನಾದ ಅವನು ಯಾರಿಗೂ ಯಾವ ಪಾಲನ್ನೂ ಪಡೆದುಕೊಳ್ಳಲಾಗದಂತೆ ಮಾಡಬಲ್ಲ. ಡಾಕ್ಟರ್ ವಿಶಾಲರಾವ್ ಪರಿಚಯವಾಗಿದ್ದು ಮತ್ತೊಬ್ಬರಾದ ಡಾಕ್ಟರ್ ಗೋಪಿನಾಥ್ ಅವರಿಂದ ಕ್ಯಾನ್ಸರ್ ತಜ್ಞರಾದ ಇವರು ಡಾಕ್ಟರ್ ವಿಶಾಲರಾವ್ ಜೊತೆ ವೃತ್ತಿ ಮಾಡುತ್ತಿರುವವರು. SGCಯಲ್ಲಿ ನಿರ್ದೇಶಕರಾಗಿದ್ದಾರೆ. ಕಳೆದ ಬಾರಿ ಬಾಬಾ ಬರೆಸಿದ ಶ್ರೀ ಶಿರಡಿ ದ್ವಾರಕಾಮಯಿ ಲೀಲೆಗಳು ಎಂಬ ಪುಸ್ತಕದ ಬಿಡುಗಡೆ ಸಂದರ್ಭದಲ್ಲಿ ಪುಸ್ತಕ ಬಿಡುಗಡೆಗೆ ಮುಖ್ಯ ಅತಿಥಿಯಾಗಿ ಬರಬೇಕೆಂದು ವಿನಂತಿಸಿಕೊಂಡಿದ್ದೆ. ಆದರೆ ಆ ಸಮಯದಲ್ಲಿ ಅವರು ಬೇರೆ ಊರಿಗೆ ಹೋಗಬೇಕಾಗಿತ್ತು. ತನ್ನ ಬದಲು ಡಾಕ್ಟರ್ ವಿಶಾಲರಾವನ್ನು ಆಹ್ವಾನಿಸಲು ಹೇಳಿದರು. ಹಾಗೆ ಅವರಿಗೆ ಪರವಾಗಿ ಮಾತನಾಡಲು ಒಪ್ಪಿದರು. ಅದರಂತೆ ನಾನು ಅವರ ಪರಿಚಯ ಮಾಡಿಕೊಂಡೆ. ಡಾಕ್ಟರ್ ವಿಶಾಲರಾವ್ ಸಮಾರಂಭಕ್ಕೆ ಆಗಮಿಸಿ ತಮ್ಮ ಅನುಭವವನ್ನು ಹಂಚಿಕೊಂಡರು. ತಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಬಾಬಾ ಹೇಗೆ ಮಾರ್ಗದರ್ಶನ ಮಾಡುತ್ತಾರೆ, ತಮ್ಮ ಅಂತರಂಗದಲ್ಲಿ ಕುಳಿತು ಎಂದು ಹಲವು ಅನುಭವಗಳನ್ನು
ಘಟನೆಗಳ ಮೂಲಕ ವಿವರಿಸಿದರು. ಇದನ್ನು ಕೇಳಿದ ಜನರು ಬೆಕ್ಕಸಬೆರಗಾದರು. ಕೆಲವರಿಗೆ ಅವರು ಬಾಬಾರಂತೆ ಕಂಡಿದ್ದಾರೆ. ಬಾಬಾ ನನಗೆ ಪ್ರೇರಣೆ ಮಾಡಿ ಬರೆಸುತ್ತಿದ್ದಾರೆ. ವಿವಿಧ ಜನಗಳಿಗೆ ಅಪರೂಪದ ಅನುಭವ ನೀಡಿ ಅದನ್ನು ಪುಸ್ತಕ ರೂಪದಲ್ಲಿ ಹೊರತಂದು ಭಕ್ತರ ಮನಸ್ಸಿಗೆ ತಲುಪಿಸುವುದು ಭಾವನ ಮುಖ್ಯ ಉದ್ದೇಶ. ಇದರಿಂದ ವಿಶ್ವಾಸ ತಾಳುವ ಜನಗಳು ಭಕ್ತಿಯನ್ನು ಬೆಳೆಸಿಕೊಂಡು ಸಜ್ಜನರಾಗಿ ರೂಪುಗೊಳ್ಳಲು ಸಹಕಾರಿಯಾಗುತ್ತದೆ. ಬಾಬಾ ನನಗೆ ನೀಡುತ್ತಿರುವ ಅನುಭವ ಅನಂತ. ಇದರಿಂದ ನನ್ನ ಜೀವನ ಪಯಣದಲ್ಲಿ ಎಚ್ಚೆತ್ತು ನಡೆಯುವುದನ್ನು ಕಲಿತೆ ಎನ್ನುವುದಕ್ಕಿಂತ ಕಲಿಸಿದರು ಎಂದು ಹೇಳಿದರೆ ಉತ್ತಮ, ಹೆಮ್ಮೆ ಪಡುತ್ತೇನೆ. ಡಾಕ್ಟರ್ ವಿಶಾಲ್ ರಾವ್ ಅವರನ್ನು ಪುಸ್ತಕ ಬರೆಯಲು ಅವರ ಅನುಭವ ಕೇಳಿದೆ. ಅವರು ನನ್ನೊಂದಿಗೆ ಹಂಚಿಕೊಂಡ ವಿವರ ಹೀಗಿದೆ. ನಾನು ನನ್ನ ಜೀವನದಲ್ಲಿ ನನಗೆ ತಿಳಿಯದಂತೆ ಅನೇಕ ತಿರುವುಗಳನ್ನು ಕಂಡುಕೊಳ್ಳುವಂತಾಯಿತು. ನಾನು ಅಂದುಕೊಂಡಿದ್ದೇ ಬೇರೆ, ಆದರೆ ಆಗಿದ್ದೇ ಬೇರೆ, ನಂತರ ನಡೆಯುವುದೂ ಬೇರೆ. ಇದಕ್ಕೆ ಏನು ಕಾರಣ ಎಂದು ಗೊತ್ತಿಲ್ಲ. ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದ ಮೇಲೆ ಮುಂಬೈಗೆ ಹೋದೆ. ಅಲ್ಲಿರುವ ಟಾಟಾ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸಲು ಹೋದೆ. ಏತಕ್ಕಾಗಿ ಹೋದೆ ಎಂದು ನನಗೆ ತಿಳಿಯದು, ಏಕೆಂದರೆ ಕರ್ನಾಟಕದಲ್ಲಿ ನಾನು ಹುಡುಕಿಕೊಳ್ಳಬಹುದಾಗಿತ್ತು. ಆದರೆ ಒಳಮನಸ್ಸು ಅಲ್ಲಿಗೆ ಹೋಗಲು ಹೇಳುತ್ತಿತ್ತು. ವಿಚಿತ್ರವೆಂದರೆ ನಾನು ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂತಹ ಪುಸ್ತಕವನ್ನು ಓದುತ್ತಿರುವಾಗ ಅದರಲ್ಲಿ ಒಂದೆರಡು ಪುಟಗಳು ನನ್ನೊಂದಿಗೆ ಸಂಭಾಷಿಸುತ್ತಿತ್ತು. ಧ್ವನಿಪೆಟ್ಟಿಗೆ ಕುರಿತು ತಿಳಿಸುವಂತಿರುತ್ತಿತ್ತು. ನಾನು ನನ್ನ ಚಿಕ್ಕಮ್ಮನ ಮನೆಯಲ್ಲಿ ತಂಗಿದ್ದೆ. ಟಾಟಾ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ನಾನು ಸೇರಲು ಅವಕಾಶವನ್ನು ಹುಡುಕಿಕೊಂಡು ನಿತ್ಯವೂ ಹೋಗುತ್ತಿದ್ದೆ. 2 ವಾರ ಕಳೆದರೂ ಯಾವ ರೀತಿ ಪ್ರಯೋಜನ ಆಗಲಿಲ್ಲ. ಯಾರನ್ನು ಸಂಧಿಸಲು ಅವಕಾಶ ಸಿಗಲಿಲ್ಲ. ಆ ದಿನ ರಾತ್ರಿ ನನಗೊಂದು ಕನಸು ಬಿದ್ದಿತ್ತು. ಕನಸಿನಲ್ಲಿ ಬಾಬಾ ದರ್ಶನ ನೀಡಿ ಹೇಳಿದರು, ನಾಳೆ ನಿನ್ನ ಕಾರ್ಯವೆಲ್ಲ ಮುಗಿಸಿದ ಮೇಲೆ ಮಗುವನ್ನು ಕಾಣಿಕೆಯಾಗಿ ನೀಡು ಎಂದು. ಇದು ನನಗೆ ಅರ್ಥವಾಗದ ಪ್ರಶ್ನೆ. ನನಗೆ ಕಾರ್ಯನಿರ್ವಹಿಸಲು ಅವಕಾಶ ಸಿಗದೇ ಇರಬಹುದೇ ಎಂಬ ಸಂಶಯ ಕಾಡುತ್ತಿತ್ತು. ಆದರೆ ಒಳಮನಸ್ಸು ಮತ್ತೆ ಪ್ರಯತ್ನ ಪಡು ಎಂದು ಒತ್ತಾಯಿಸುತ್ತಿತ್ತು. ಎಂದಿನಂತೆ ಮತ್ತೆ ಪ್ರಯತ್ನ ಮಾಡಲು ಆಸ್ಪತ್ರೆಗೆ ಹೋದೆ. ಆ ದಿನ ಒಬ್ಬರು ಪ್ರೊಫೆಸರ್ ನನ್ನನ್ನು ಕರೆದು ಮಾತನಾಡಿಸಿದರು. ನಾನು ಬಂದ ಕಾರಣವನ್ನು ಕೇಳಿದರು. ನಾನು ವಿವರಿಸಿದೆ. ನಾನು ಇಷ್ಟಪಟ್ಟು ಸೇರಲು ಇಚ್ಛಿಸುತ್ತಿದ್ದೇನೆ ಎಂದು ಹೇಳುವುದನ್ನು ಮರೆಯಲಿಲ್ಲ. ಕಾರ್ಯಕ್ಕೆ ಸಂಬಂಧಪಟ್ಟ ವಿವರವನ್ನು ಹೇಳಿದರು. ನನ್ನ ಅರ್ಹತಾ ಪತ್ರವನ್ನು ಕೆಲವು ಮಾಹಿತಿಯನ್ನು ಪರಿಶೀಲಿಸಿದರು. ನಂತರ ನೀನು ಈ ದಿನವೇ ಏಕೆ ಸೇರಿಕೊಳ್ಳಬಾರದು ಎಂದು ಕೇಳಿದರು. ನಾನು ನನ್ನ 2 ಜೊತೆ ಬಟ್ಟೆಯನ್ನು ಮಾತ್ರ ತೆಗೆದುಕೊಂಡು ಬಂದಿದ್ದೆ. ಊರಿಗೆ ಹೋಗಿ ಬರಬೇಕಿತ್ತು. ನಾನು ಕಾಲಾವಕಾಶವನ್ನು ಕೇಳಿದೆ. ಅದಕ್ಕೆ ಅವರು ಅದರ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ, ಇಲ್ಲಿ ಎಲ್ಲ ರೀತಿಯ ಅನುಕೂಲವೂ ಮಾಡಿಕೊಡುವುದಾಗಿ ಹೇಳಿದರು. ಅದರಂತೆ ನಾನು ಕಾರ್ಯನಿರ್ವಹಿಸಲು ಒಪ್ಪಿಗೆ ನೀಡಿದೆ. ಮುಂದಿನ ಭಾಗ ನಾಳಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಓಂ ಸಾಯಿರಾಮ್.